2A ಮೀಸಲಾತಿಗೆ ಆಗ್ರಹಿಸಿ ನಾಳೆ ಪಂಚಮಸಾಲಿ ಹೋರಾಟ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಳಿ ನಡೀತಾ ಇದ್ದು ಈ ಒಂದು ಹೋರಾಟಕ್ಕೆ ಕ್ರೂಸರ್ ವಾಹನಗಳು ಮತ್ತು ಅದೇ ರೀತಿ ಟ್ರ್ಯಾಕ್ಟರ್ಗಳು ಬರದಂತೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಒಂದು ಆದೇಶ ಹೊರಡಿಸಿದ್ದಾರೆ. ಇದು ಸಹಜವಾಗಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಕೆರಳಿಸಿದೆ. ಸ್ವತಃ ಮಾತಾಡೋಕ್ಕೆ ಅವರಿದ್ದಾರೆ. ಸ್ವಾಮೀಜಿ ನಿನ್ನೆ ಬಹಳ ಆಕ್ರೋಶಗೊಂಡು ಮಾತಾಡಿದರೆ ರಾತ್ರಿ ಏನಾದರೂ ಕನ್ವಿನ್ಸ್ ಆಯ್ತಾ? ನಾಳೆ ಪ್ರತಿಭಟನೆ ಯಾವ ಹಂತದಲ್ಲಿ ಇರುತ್ತೆ? ಈಗಾಗಲೇ ಜಿಲ್ಲಾಧಿಕಾರಿಗಳು ನಿನ್ನೆ ನನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದಾರೆ. ಇಲ್ಲ, ನಾವು ನಿಷೇಧಾಜ್ಞೆಯನ್ನು ವಾಪಸ್ ಪಡ್ಕೊಳ್ತೀವಿ, ಸ್ವಲ್ಪ ಸ್ಥಳದಲ್ಲಿ ನೀವು ನಮ್ಮ ಜೊತೆಗೆ ಮಾತುಕತೆ ಮಾಡಿರಿ ಅಂದರೆ ಇವತ್ತು ಮಧ್ಯಾಹ್ನ ನಮ್ಮೆಲ್ಲ ಶಾಸಕರ ಸಭೆ ಕರೆದೀನಿ. ಶಾಸಕರ ಸಭೆ ಕರೆದು ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನಾವು ತಿಳುವಳಿಕೆ ಹೇಳ್ತೀವಿ. ನಮ್ಮ ಹೋರಾಟಕ್ಕೆ ನೀವು ಯಾವ ಕಾರಣಕ್ಕೂ ಹತ್ತಿಕ್ಕೋ ಪ್ರಯತ್ನ ಮಾಡಿಬಿಟ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಯಾವುದೇ ಹೋರಾಟಗಳನ್ನ ಹತ್ತಿಕ್ಕುವಂಥ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿಲ್ಲ, ಪೊಲೀಸ್ ವರಿಷ್ಠಾಧಿಕಾರಿಗಳಿಲ್ಲ. ನಾವೇನಾದ್ರು ಹಿಂಸಾತ್ಮಕವಾದಂಥ ಅಶಾಂತಿಯ ಹೋರಾಟ ಮಾಡಿದಾಗ ಮಾತ್ರ ಹತ್ತಿಕ್ಕೋ ಪ್ರಯತ್ನ ಮಾಡಿರಿ. ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ನಿನ್ನೆ ನಮ್ಮ ಜೊತೆ ಮಾತಾಡಿ ಒಂದು ಹಂತಕ್ಕೆ ಮಾತುಕತೆ ಮುಗಿದಿದೆ. ಈಗ ಈ ಅಧಿವೇಶನ ಅಧಿವೇಶನದ ಇವತ್ತು ಶುರುವಾಗುತ್ತೆ. ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ಬಹುತೇಕ ಎಲ್ಲ ನಮ್ಮ ಶಾಸಕರು ಬರ್ತಾರೆ. ಜಿಲ್ಲಾಧಿಕಾರಿಗಳು ನಾವು ಬರ್ತೀವಿ ಸ್ವಾಮೀಜಿ, ನಿಮ್ಮ ಶಾಸಕರು ಸಭೆ ಕರೆದು ಈ ಸ್ಥಳದ ಬಗ್ಗೆ ಮತ್ತು ಮಾತುಕತೆ ಮಾಡ್ತೀವಿ ಮತ್ತು ನಿಷೇಧಾಜ್ಞೆ ವಾಪಸ್ ಪಡ್ಕೊಳ್ತೀವಿ ಅಂತೇಳಿ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಸ್ವಾಮೀಜಿ, ಕಳೆದ 4 ವರ್ಷಗಳಿಂದ ಹೋರಾಟ ಮಾಡ್ತಿದ್ರು, ಹೊಸದೇನಲ್ಲ. ಇಷ್ಟು ದಿನ ಇಲ್ಲದೇ ಇರೋಂಥ ಹೊಸ ಆದೇಶಗಳು ಈಗ ಬರ್ತಾ ಇದೆ. ಏನು ಒಟ್ಟಾರೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚಮಸಾಲಿ ಹೋರಾಟಕ್ಕೆ ಸಂಪೂರ್ಣವಾಗಿ ಎದುರಿದೆ. ಈ ಹೋರಾಟವನ್ನು ಹೇಗಾದರೂ ಮಾಡಿ ವಿಫಲ ಮಾಡಬೇಕು. 5 ವರ್ಷಗಳ ಕಾಲ ಪಂಚಮಸಾಲಿಗಳ ಧ್ವನಿಯನ್ನು ಅಡಗಿಸ್ಬೇಕೆನ್ನುವಂಥ ಭಾಳ ದೊಡ್ಡ ಕುತಂತ್ರವನ್ನು ನಮ್ಮ ಸಮುದಾಯದ ಕೆಲವು ಶಾಸಕರಿಗೆ ಆಮಿಷ ತೋರಿಸಿ, ಅವ್ರ ಮೂಲಕವಾಗಿ ಅಧಿಕಾರ ಆಸೆ ತೋರಿಸಿ, ಅವ್ರ ಮೂಲಕವಾಗಿ ಇಂಥ ಹೋರಾಟ ಹತ್ತಿಕ್ಕುವಂಥ ಭಾಳ ದೊಡ್ಡ ಷಡ್ಯಂತ್ರವನ್ನು ಸರ್ಕಾರ ಮಾಡ್ತಾಯಿದೆ. ಬಹುತೇಕ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅದು ದೊಡ್ಡ ಸಮುದಾಯ, ದೊಡ್ಡ ಜನಾಂಗದ ಹೋರಾಟ, ಅದರಲ್ಲಿ ನಮ್ಮ ಸಮುದಾಯದ ಹೋರಾಟದ ಪರಿಣಾಮವಾಗಿಯೇ ಇವತ್ತಿನ ಸರ್ಕಾರ ಬಂದಿದೆ. ಆ ಋಣವು ಸಹ ಇಟ್ಕೊಳ್ಳಾರ್ದೇನೆ, ಕೃತಜ್ಞತೆ ಇಟ್ಕೊಳ್ಳಾರ್ದೇನೆ ಋಣಗಡಿ ಸರ್ಕಾರ, ಕೃತಜ್ಞತೆ ಹೀನ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥದ್ದು ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ನಮ್ಮ ಸಮುದಾಯದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಅವರೇನು ಪೊಲೀಸ್ ಮುಖಾಂತರ ಎದುರಿಸುವಂಥದ್ದು ಮಾಡಿದರು, ಅದಕ್ಕೂ ನಮ್ಮ ಜರಲಿಲ್ಲ. ಬೆದರಿಸುವಂಥ ಪ್ರಯತ್ನ ಮಾಡಿದರು, ಅದಕ್ಕೂ ನಮ್ಮ ಜನ ಕೂಗಲಿಲ್ಲ. ಈಗ ಸ್ಥಳ ಅವಕಾಶ ಮಾಡಿಕೊಡಲ್ಲ ಅಂತಂದರು, ಅದಕ್ಕೂ ನಮ್ಮ ಜನ ಯಾವುದೇ ಕಾರಣಕ್ಕೂ ಅಂಜಲಿಲ್ಲ. ಈಗ ಹೊಸ ತಂತ್ರಗಾರಿಕೆ, ನಿಮಗೆ ವಾಹನವನ್ನು ಹಿಡಿತೀವಿ ಅಂತ ಎದುರಿಸ್ತಿದ್ದಾರೆ. ನೀವು ವಾಹನವನ್ನು ಹಿಡಿದ್ರು ನಮ್ಮ ಜನರಿಗೆ ದೇವ್ರ ಕಾಲು ಕೊಟ್ಟಾನ, ಕಾಲು ಮುಖಾಂತರ ಬಂದು ವಿಧಾನಸಭೆ ಮುತ್ತಿಗೆ ಹಾಕೋದು ಶತಸಿದ್ಧ ಎನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮತ್ತೊಂದು ಮಾತು ಹೇಳಿದ್ರಿ ಏನಂದರೆ, ನಮ್ಮ ಶಾಸಕರು ಫ್ಲೆಕ್ಸ್ ಬ್ಯಾನರ್ ಹಾಕೋದ್ರಲ್ಲೇ ಬ್ಯುಸಿ ಇದ್ದಾರೆ, ಈ ಹೋರಾಟದ ಬಗ್ಗೆ ಏನು ಕಳಕಳಿ ತೋರಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ನಮ್ಮ ಸಮುದಾಯದ ಶಾಸಕರುಗಳು ನಾನು ನೋಡ್ತಿದ್ದೆ ನಿನ್ನೆ ದಿವಸ, ಅವರು ವೈಯಕ್ತಿಕವಾಗಿ ಅವರವರ ಮಂತ್ರಿಗಳನ್ನು ಮನೆ ಕರೆ ಚಾ ಕುಡಿಸೋದು ಮಾಡ್ಕೊಳ್ಳಿ. ಇಂಥ ಸಮುದಾಯದ ಹೋರಾಟದ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬೆಂಬಲಿಸಿ ಹೋರಾಟಗಾರರನ್ನು ಸ್ವಾಗತಿಸುವಂತಹ, ಹೋರಾಟಗಾರರಿಗೆ ಧೈರ್ಯ ತುಂಬುವಂತಹ ಫ್ಲೆಕ್ಸ್ ಬ್ಯಾನರ್ಗಳು ಹಾಕೋಬಿಟ್ಟು ತಮ್ಮ ಮಂತ್ರಿಗಳನ್ನು, ತಮ್ಮ ಮುಖ್ಯಮಂತ್ರಿಗಳನ್ನು ಸಂಭರಿಸುವಂಥ ಬ್ಯಾನರ್ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅವ್ರ ಕಿವಿ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. 2A ಮೀಸಲಾತಿ ಸಿಕ್ಕ ಮೇಲೆ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿ ಕರೆದು ನೀವು ತುಲಾಭಾರ ಮಾಡಿರಿ, ನಾವೆಲ್ಲ ತುಲಾಭಾರ ಮಾಡೋಣ. ಆದರೆ ಇಂಥ ಹೋರಾಟದ ಜನ ಒಂದು ಕಡೆ ಕಣ್ಣೀರಾಗ್ತಿದ್ದಾರೆ, ಸಂಕಟ ಪಡ್ಕೋತಾರೆ. ನೀವು ಹೋರಾಟಕ್ಕೆ ಬಂದು ಭಾಗವಹಿಸುವಂಥ ಪ್ರಯತ್ನ ಮಾಡಿ, ಸರ್ಕಾರ ಜೊತೆ ಮಾತುಕತೆ ಮಾಡೋ ಪ್ರಯತ್ನ ಮಾಡಬೇಕು, ಈ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನ ಮಾಡೋಕೆ ಹೊರತು ನೀವೇ ಹೊರಗಡೆ ಫ್ಲೆಕ್ಸ್ ಹಾಕ್ಕೊಂಡು ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ನಗು ಮಾಡುವಂಥದ್ದು ಅದು ಸರಿಯಲ್ಲ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭಾಯಮಾನುವಂಥದ್ದಲ್ಲ. ನೀವೆಲ್ಲರೂ ಸಹ ನಾನು ಹೇಳ್ತೀನಿ, ಈಗಲೂ ಕಾಲು ಮಿಂಚಿಲ್ಲ, ಇನ್ನೂ 48 ಗಂಟೆ ಟೈಮ್ ಐತಿ. ಮುಖ್ಯಮಂತ್ರಿ ಜೊತೆ ಮಾತಾಡಿ 2A ಮೀಸಲಾತಿ ಆದೇಶವನ್ನು, ಸೆಂಟ್ರಲ್ OBC ಆದೇಶ ಪತ್ರವನ್ನು ಹೊರಡಿಸ್ರಿ. ನಾಳೆ ಅದೇ ವೇದಿಕೆಯಲ್ಲಿನೇ ನಮ್ಮ ಮುಖ್ಯಮಂತ್ರಿಗಳನ್ನ DCM ವರ್ಕರ್ ನಾವು ಸನ್ಮಾನ ಮಾಡ್ತೀವಿ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕೆ ಕೇಳ್ರಿ, ಮಾಡಿ ನೀವು ಆದೇಶ ಪತ್ರ ಹೊರಡಿಸಿ. ಆದೇಶ ಪತ್ರವನ್ನು ನೀವೇ ತೆಗೆದುಕೊಂಬರ್ರಿ, ನಾನೇ ಮುಖ್ಯಮಂತ್ರಿ ಕರೆಸಬೇಕು, ನಾಳೆ ಸನ್ಮಾನ ಮಾಡ್ತೀನಿ ಅಂತ ಮನವೊಲಿಸೋ ಕೆಲಸ ಮಾಡಬೇಕು. ಜಿಲ್ಲಾಧಿಕಾರಿ ಮಾಡಿರ್ತಕ್ಕಂತಹ ಸಮಾಜ ವಿರೋಧಿ ಆದೇಶವನ್ನು ಹಿಂಪಡಲಿಕ್ಕೆ ಒತ್ತಡ ಹಾಕೋ ಪ್ರಯತ್ನ ಮಾಡಬೇಕು. ನಮ್ಮ ಜನರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೆ ಹೊರತು ಎಲ್ಲೇ ಒಂದು ಕಡೆ ತೆರೆ ಮೇಲೆ ನಿಂತ್ಕೊಂಡು ಕೆಡಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು. ಎಲ್ಲ ಶಾಸಕರಾಗಿ ಮಾಡ್ತಂತ ಅನ್ಕಲ್ಲ, ಎಲ್ಲೇ ಒಂದು 2-3 ಆ ರೀತಿ ಮಾಡ್ಬೋದು. ಈಗಲೇ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಒಂದು ವಾರದಿಂದ ಈ ಒಂದು ಹೋರಾಟಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಆರಂಭದಲ್ಲಿ ನಮಗೇನಪ್ಪ ಹಿಂಗ್ಯಾಕೆ ಮಾತಾಡಿದ್ರು ಅಂತ ಸ್ವಲ್ಪ ನಮಗೆ ಬೇಸರ ಆಗಿತ್ತು. ಬಟ್ ಜನಾಭಿಪ್ರಾಯದ ಮೇರೆಗೆ ಅವ್ರ ಮಗನ ಕಳಿಸಿದ ಹೋರಾಟಕ್ಕೆ ವಿನಯ್ ಕುಲಕರ್ಣಿ ಅವರು ಸಹ ಈಗಾಗಲೇ ಧಾರವಾಡ, ಕಲಘಟಗಿ ಬೇರೆ ಬೇರೆ ಕಾಡಿಂದ ಅವರ ಅಭಿಮಾನಿಗಳು ಎಲ್ಲರೂ ಸಹ ವಿನಯ್ ಕುಲಕರ್ಣಿ ಭಾವಚಿತ್ರ ಹಾಕೊಂಡು ಬರ್ತಾಯಿದ್ದಾರೆ. ಎಲ್ಲ ಕಾಂಗ್ರೆಸ್ ಶಾಸಕರು ಬಹುತೇಕ ಹೋರಾಟಕ್ಕೆ ಇಂಟರ್ನಲ್ ಸಪೋರ್ಟ್ ಮಾಡಿದ್ದಾರೆ. ಬಹಿರಂಗವಾಗಿ ನಾಳೆ ನೀವು ಬರಬೇಕು, ನೀವು ಜನಾಂಗದಲ್ಲಿ ಹುಟ್ಟಿದಿರಿ,
ಈ ಋಣ ತೀರಿಸ್ಬೇಕಪ್ಪ ಅಂತಂದರೆ ನಾಳೆಯ ಅಗ್ನಿ ಪರೀಕ್ಷೆಯಲ್ಲಿ, ನಾಳೆಯ ಆ ಪಂಚಮಸಾಲಿ ಯುದ್ಧದಲ್ಲಿ ನೀವು ಬಂದು ಭಾಗವಹಿಸಿ ನಮ್ಮ ಜನರಿಗೆ ಧೈರ್ಯ ತುಂಬಬೇಕು, ಸರ್ಕಾರಕ್ಕೆ ಒತ್ತಡಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ ನಿಮ್ಮೆಲ್ಲ, ಅದು ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲಿ ಯಾರೇ ಆಗಲಿ, ನಿಮ್ಮೆಲ್ಲರ ಮೇಲೆ ಸಹ ಪಂಚಮಸಾಲಿಗಳು ಖಂಡಿತ ಬೇಜಾರಾಗ್ತಾರೆ. ಆ ಬೇಸರವನ್ನು ಅವರು ಏನು ನಿಮ್ಮ ಅವ್ರ ಹೃದಯದಾಗೆ ನಿಮ್ಮನ್ನು ಗೌರವ ಪಟ್ಟಿದ್ದಾರೆ, ಆ ಗೌರವದಿಂದ ನೀವು ದೂರ ಹೋಗುವಂಥ ಕಾಲ ಬರುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ಶಾಸಕರು ಹೇಳ್ತೀನಿ. ಸ್ವಾಮೀಜಿ, ನಾಳೆ ನೀವು ಪರ್ಮಿಷನ್ ಕೊಡದೇ ಇದ್ದರೆ ಉಗ್ರ ರೀತಿಯಲ್ಲಿ ಹೋರಾಟ ಆಗುತ್ತೆ. ಖಂಡಿತ ನಾಳೆ ನಾವು ಶಾಂತಿ ಪ್ರಿಯರದವಿ, ಯಾವತ್ತು ಶಾಂತಿಯಿಂದನೇ ಜನರನ್ನ ಮನಸ್ಸನ್ನು ಗೆಲ್ತೀವಿ. ನಾಳೆ ಒಂದು ವೇಳೆ ನೀವೇನಾದರೂ ನಮ್ಮ ಜನರನ್ನ ರಸ್ತೆ ತಡೆಹಿಡಿಯುವಂಥದ್ದು, ನಮ್ಮ ಟ್ಯಾಕ್ಟ್ರಿಗಳನ್ನು ತಡೆಹಿಡಿಯುವಂಥದ್ದು, ವಾಹನಗಳನ್ನು ತಡೆಹಿಡಿಯುವಂಥದ್ದು, ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಅದು ಉಗ್ರವಾದಂಥ ಹೋರಾಟಕ್ಕೆ ಕಾರಣವಾಗುತ್ತೆ. ನಾವು ಅಲ್ಲೇ ವಿಧಾನಸೌಧದ ಎದುರುಗಡೆ ಇರ್ತಕ್ಕಂಥ ಗೇಟಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ನಮ್ಮ ಜೊತೆ ಶಾಸಕರು ಬರ್ತಾರೆ, ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವನ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ, ನಾವು ಬರ್ತೇವೆ ಅಂತ ಹೇಳಿದ್ರು, ಸಿ ಪಾಟೀಲ್ ಹೇಳಿದ್ದಾರೆ, ಎಲ್ಲರೂ ಬರ್ತೇವೆ ಅಂದರೆ ಅದೇನಾಗುತ್ತಾಗಲಿ, ಆಗಿದ್ದಾಗಲಿ ಬೇಕಾದಾಗಲಿ ವಿಧಾನಸೌಧ ಮುತ್ತಿ ಹಾಕಿದ ಶತಸಿದ್ಧ. ನೀವು ಈಗಲೂ ಕಾಲ ಮಿಂಚಿಲ್ಲ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆ ಇಚ್ಛೆಪಡ್ತೀನಿ, ಯಾವ ಮುಖ್ಯಮಂತ್ರಿಗಳು ಮಾಡದೇ ಇರತಕ್ಕಂತಹ ಆ ಒಂದು ದುಸ್ಸಾಹಸವನ್ನು ತಾವು ಮಾಡಬಾರ್ದು. ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡಿಸುವಂಥಕ್ಕೆ ಪೂರಕ ವಾತಾವರಣ ಮಾಡಿ ನಾವು ಪ್ರೀತಿಯಿಂದ ನಿಮ್ಮನ್ನು ಕೇಳ್ತೀವಿ, ನಮ್ಮನ್ನು ಪ್ರೀತಿಯಿಂದ ಮನಸ್ಸಿಗೆಲ್ಲ ಕೆಲಸ ಮಾಡಲಿ ಅಂತೇಳಿ ನಾನು ಈ ಮೂಲಕವಾಗಿ ಮನವಿ ಮಾಡ್ತೀನಿ. ಇದಿಷ್ಟು ಏನಂತಂದರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳ್ತಕ್ಕಂಥದ್ದು, ಏನು ನಮ್ಮ ಸಮುದಾಯ ಕಳೆದ 5-6 ವರ್ಷಗಳಿಂದ ಕೂಡ ಸತತವಾಗಿ ಹೋರಾಟ ಮಾಡಿದ್ರು ಕೂಡ ನಮ್ಮ ಹೋರಾಟ ಹತ್ತಿಕ್ಕುವಂಥ ದುಸ್ಸಾಹಸ ಯಾರು ಮಾಡಿರಲ್ಲ, ಆ ದುಸ್ಸಾಹಸಕ್ಕೆ ಈಗ ಸದ್ಯ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು. ಇದನ್ನು ಕೈ ಬಿಡಬೇಕು, ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಬೇಕು, ಇಲ್ಲವಾದಲ್ಲಿ ನಾನು ಸುವರ್ಣಸೌಧದ ಮುಂದೆನೇ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತೀನಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.